ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅದೇ ರೀತಿಯಾಗಿ ನಿಮಗೆ ಮುಖ್ಯ ಮಾಹಿತಿಯ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಪ್ರತಿ ವಿಡಿಯೋದಲ್ಲೂ ಕೂಡ. ಇವತ್ತು ಭಾಳ ವಿಶೇಷವಾಗಿ ಜಾತಕದಲ್ಲಿ ಶನಿಯ ದೋಷವನ್ನು ಹೇಗೆ ನಿವಾರಣೆ, ಕಷ್ಟಗಳು ಬಾಧೆ ಕೊಟ್ಟರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಹೇಗೆ ನಾವು ಪಡ್ಕೊಳ್ಬಹುದು, ಕೇವಲ ಅತ್ಯಂತ ಸರಳವಾಗಿರ್ತಕ್ಕಂಥ ಗುಲಗಂಜಿಯ ಪ್ರಯೋಗ ಹೇಗೆ ಮಾಡಬೇಕು, ಯಾವ ರೀತಿ ಅದನ್ನು ಪ್ರಯೋಗವನ್ನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತೇನೆ. ಕೊನೆಯವರೆಗೂ ನೋಡಿ, ಮಿಸ್ ಮಾಡಬೇಡಿ. ಹಾಗೆ ಇವತ್ತಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ಮುಖ್ಯ ಮಾಹಿತಿಗೆ ಬರೋಣ. ಈ ದಿನ ಶನಿವಾರ ಇರ್ತಕ್ಕಂಥದ್ದು, ನವಮಿ ತಿಥಿ ಇರ್ತಕ್ಕಂಥ ಸಂದರ್ಭ, ಶುಕ್ಲ ಪಕ್ಷ, ಹಾಗೆ ಗಂಡ ಯೋಗ ಇರ್ತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥದ್ದು, ಹಾಗೆ ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಸಂದರ್ಭ. ಅದೇ ರೀತಿಯಾಗಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:02 10:41 ಯಮಗಂಡ ಕಾಲ ಮಧ್ಯಾಹ್ನ 1:57 3:35 ಗುಳಿಕ ಕಾಲ 5:46 ಬೆಳಗ್ಗೆ 7:24 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 5:46 6:38 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಗ್ಗೆ 11:53 ಮಧ್ಯಾಹ್ನ 12:45 ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ 12 ರಾಶಿಗಳ ಫಲಾನುಫಲಗಳನ್ನು ನೋಡೋದಾದರೆ ಯಾವ ರೀತಿ ಇರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲಾಫಲ. ನನ್ನ ಅನಾಲಿಸಿಸ್ ಪ್ರಕಾರ ಮೇಷರಾಶಿಯವರು ಯಾವುದೇ ಜಮೀನಿನ ವಿಚಾರ, ಅಣ್ಣ ತಮ್ಮಂದರ ವಿಚಾರ, ನೆರೆ ಹೊರೆಯವರ ವಿಚಾರ, ಯಾವುದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಖಂಡಿತವಾಗಿ ಜಾಗರೂಕತೆಯನ್ನು ವಹಿಸಿ. ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬೇಡ. ಸಮಾಧಾನದಿಂದ ವರ್ತನೆಯನ್ನು ಮಾಡಿ. ನಷ್ಟ ಜಾಸ್ತಿ ಇದೆ. ಅನ್ನೆಸೆಸರಿ ಆಗಿರ್ತಕ್ಕಂಥ ವಿಚಾರಗಳಿಗೆ ತಲೆ ಕೊಡಬೇಡಿ. ಯಾವುದೇ ಡಾಕ್ಯುಮೆಂಟ್ಸ ಅಥವಾ ಮತ್ತೊಂದು ಏನಾದರೂ ತಾವು ಸೈನ್ ಮಾಡಬೇಕಾದ್ರೆ ಆಗಲಿ, ಪರಾಮರ್ಶೆಯನ್ನು ಮಾಡಬೇಕಾದ್ರೆ, ಅಥವಾ ಮೂರರ ಒಂದು ಅಂದರೆ ಎರಡರ ಮಧ್ಯದ ನಡುವೆ ಇನ್ನೊಬ್ಬ ನೀವು ಮಧ್ಯಸ್ಥಿಕೆ ವಹಿಸದೆ ಆಗಲಿ ಮಾಡಲಿಕ್ಕೆ ಹೋಗಬೇಡಿ. ಮೇಷರಾಶಿ ಸ್ವಲ್ಪ ಡೇಂಜರಸ್ ಕಾಲವಾದ್ದರಿಂದ ಜಾಗರೂಕತೆ. ಮುಖ್ಯ ಕಾರ್ಯ ನಾನು ಮಾಡಲೇಬೇಕು, ಇವತ್ತು ಹೋಗಲೇಬೇಕು ಅಂದರೆ ಕೇವಲ ಹಸಿರು ಕಾಳನ್ನು ತಗೊಳ್ಳಿ, ನೀವಾಡಿಸಿ 13 ಬಾರಿ ಪಕ್ಷಿಗಳಿಗೆ ಅಥವಾ ಯಾವುದಾದ್ರು ಗಿಡದ ಹತ್ರ ಹಾಕಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ನಿಮಗೆ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪವನ್ನು ಮಾಡಿದ್ರೆ ಸ್ವಲ್ಪ ಶುಭವಾಗ್ತದೆ. ಋಷಭ ರಾಶಿಯ ಫಲಾಫಲ. ಖಂಡಿತವಾಗಿ ಋಷಭ ರಾಶಿಯವರಿಗೆ ಲಾಭದ ವಾತಾವರಣ ಇರುತ್ತೆ. ಹಣಕಾಸು ವಹಿವಾಟುಗಳು ನಡೀತದೆ. ಹಾಗೆ ನಿಮ್ಮ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ಬರುತ್ತೆ. ಮಕ್ಕಳಿಂದ ಲಾಭವನ್ನು ಪಡಿತಕ್ಕಂಥಿರುತ್ತೆ. ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಈ ದಿನ ಶುಭವನ್ನು ಕೊಡುತ್ತೆ. ಋಷಭ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಪ್ರೀತಿ ಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯ ಚೆನ್ನಾಗಿದೆ ಋಷಭ ರಾಶಿಯವರಿಗೆ, ಒಳ್ಳೆಯದಾಗಲಿ. ಮಿಥುನ ರಾಶಿಯ ಫಲಾಫಲ ನೋಡಿ. ಮಿಥುನ ರಾಶಿಯವರಿಗೆ ನೀಚದಲ್ಲಿ ಬುಧನಿದ್ದಾನೆ. ಕಾರ್ಯಗಳು ಸ್ವಲ್ಪ ವಿಳಂಬತೆ, ಹಲವಾರು ಪ್ರಯತ್ನದ ಮೇರೆಗೆ ಸ್ವಲ್ಪ ಶುಭವಾಗ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂತಹ ಸಮಸ್ಯೆಗಳು ಕಾಡುತ್ತೆ. ಅಥಾರಿಟಿ ಇನ್ನೇನು ನನಗೆ ಒಳ್ಳೆಯ ಸ್ಥಾನಮಾನ ಸಿಗ್ತದೆ ಅಥವಾ ನಾನು ಒಳ್ಳೆಯ ಹುದ್ದೆ ಅಥವಾ ಮತ್ತೊಂದು ಅಪ್ಗ್ರೇಡ್ ಆಗ್ತಕ್ಕಂಥದ್ದು ಇದೆ ಎಂದಾಗ ಸ್ವಲ್ಪ ಹಿನ್ನಡೆ ಆಗ್ತದೆ. ಅದಕ್ಕೋಸ್ಕರ ಮಿಥುನ ರಾಶಿ ಇವತ್ತಿನ ವಿಚಾರವನ್ನು ತಗೊಳ್ಳೋದಾದರೆ ನೀವು ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡಿ. ಸಾಧ್ಯವಾದರೆ ಹಸಿರು ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ, ಸ್ವಲ್ಪ ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವರು ಕೆಲವೊಂದು ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಕೆಲವೊಂದು ವಿಚಾರಗಳು ಮೋಸ ಹೋಗ್ತಕ್ಕಂಥ ಸನ್ನಿವೇಶನೂ ಕೂಡ ಬರುತ್ತೆ. ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಮುಖ್ಯ. ಯಾವುದೇ ಆದಂಥ ನೀವು ಸಜೆಷನ್ ತೊಗೊಳ್ತಾ ಇದ್ದೀನಿ ಅಥವಾ ನೀವು ಕೊಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀವಿ ಎಂದಾಗ ಅಲ್ಲಿ ಹಿರಿಯರ ಪಾತ್ರವನ್ನು ಇಟ್ಕೊಂಡು ಮಾತಾಡಿ, ಸ್ವಲ್ಪ ಶುಭದಾಯಕವಾಗುತ್ತೆ. ತಾವೇ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮಾತುಕತೆಗಳಲ್ಲಿ ಕೆಲವೊಂದು ಬಾರಿ ಅಪಜಯವಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ
ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳಿತು. ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಸಿಂಹರಾಶಿಯವ್ರಿಗೆ ಸಮಸ್ಯೆಯ ಜೊತೆ ಹಣಕಾಸು ಅಭಿವೃದ್ಧಿ ಇರ್ತಕ್ಕಂಥದ್ದು ಇದೆ. 12 ಮನಿ ಪ್ರಾಪ್ತಿ ಆಗ್ತದೆ. ಹಾಗೆಯೇ ಸಮಸ್ಯೆನೂ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಸಿರು ವಸ್ತ್ರದಾನವನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದು ಶುಭದಾಯಕ. ಅನ್ನೋನಾಗಿ ಒಂದೊಂದು ಸಮಸ್ಯೆಗಳು ಬರುತ್ತೆ, ಸ್ವಲ್ಪ ಅದರ ಬಗ್ಗೆ ಜಾಗೃತಿ ವಹಿಸ್ಕೊಳ್ಳಿ. ಕನ್ಯಾ ರಾಶಿಯ ಫಲಾಫಲ ದಾಂಪತ್ಯದ ವಿಚಾರದಲ್ಲಿ, ಹಾಗೆ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ಕೆಲವೊಂದು ಎದುರಾಳಿಗಳು ಸಮಸ್ಯೆಯನ್ನು ಮಾಡಬಹುದು. ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಾಗೆ ಸಾಧ್ಯವಾದಷ್ಟು ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಕೂಡ ಸಾರ್ವಜನಿಕವಾಗಿ ಕೆಲಸ, ಬಿಸ್ನೆಸ್ಸು ಮತ್ತೊಂದು ಏನೋ ಮಾಡ್ತಾ ಇದ್ದೀರಿ, ಕೆಲಸಗಳಲ್ಲಿದ್ದೀರಿ, ಸಾರ್ವಜನಿಕ ಕೆಲಸಗಳಲ್ಲಿ ಜನರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದೀವಿ ಅಂದಾಗ ನಿಮ್ಮ ಮಾತುಕತೆಗಳು ಮತ್ತೊಂದು ಅಧಿಕಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಕತೆಗಳು ಬೇಡ. ಇದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಸ್ವಲ್ಪ ಜಾಗರೂಕತೆಯಾಗಿ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕೆಲಸದಲ್ಲಿ ನಿರಾಸದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಇರುತ್ತೆ. ಸ್ವಲ್ಪ ಸಾಲಬಾಧೆ ಕಾಡುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತದೆ. ಕೆಲವೊಂದು ವಿಚಾರಗಳು ಇತ್ಯರ್ಥಲೇ ಆಗದಲ್ಲೇ ಉಳಿಯುತ್ತೆ. ಇವತ್ತು ಅಷ್ಟು ಉತ್ತಮತೆ ಇಲ್ಲ. ಸಾಧಾರಣವಾಗಿರ್ತಕ್ಕಂಥ ಫಲಗಳು ನಾವು ನೋಡ್ಬೋದು. ಇದಕ್ಕೆ ಕೆಲಸಗಳು ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂದರೆ ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡಿ, ಅಥವಾ ಓಂ ಭೂಂ ಬುಧಾಯ ನಮಃ ಮಂತ್ರ ಜಪ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಗಳಲ್ಲಿ ಏಳಿಗೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಬುದ್ಧಿಯಲ್ಲಿ ಸ್ವಲ್ಪ ಸಮಸ್ಯೆ, ಏನೋ ಅಯ್ಯೋ ಬಿಡಪ್ಪ ಮಾಡೋಣ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಸ್ನೇಹಿತರು ಕೆಲವೊಮ್ಮೊಮ್ಮೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೂ ಕೂಡ ಕೆಲವೊಂದು ನಾಲೆಡ್ಜ್ ಪ್ರಕಾರ ನಾವು ನೋಡೋದಾದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ತಾವು ಉಪಶಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಹಿವಾಟುಗಳು ಹಿನ್ನಡೆಯನ್ನು ತರುತ್ತೆ. ಬಿಸ್ನೆಸ್ ಸ್ವಲ್ಪ ಡಲ್ ಇರತಕ್ಕಂಥ ಸಂದರ್ಭವನ್ನು ತೋರಿಸ್ತಾ ಇದೆ. ಸ್ವಲ್ಪ ಈ ದಿನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡಿಕೊಳ್ಳಿ, ಶುಭವಾಗ್ತದೆ. ಧನುರಾಶಿಯವರ ಫಲಾಫಲ ವಿದ್ಯಾಭ್ಯಾಸ, ಹಣಕಾಸಿನ ವಹಿವಾಟುಗಳು, ಹಾಗೆ ಮನೆಯ ಜಮೀನಿನ ವಿಚಾರದಲ್ಲಿ ವಿಳಂಬತೆಯನ್ನು ತೋರಿಸುತ್ತೆ. ಬಟ್ ಕೊನೆಯಲ್ಲಿ ಸಕ್ಸಸ್ ರೇಟ್ ಸಿಗುತ್ತೆ, ನಥಿಂಗ್ ಟು ವರಿ. ಹೆಚ್ಚಿನದಾಗಿ ದಿನ ತಾವು ಕಾಳಜಿಯನ್ನು ಭೂಮಿಯ ಬಗ್ಗೆ, ಕೃಷಿಯ ಬಗ್ಗೆ ವಹಿಸ್ತೀರಿ. ಅದು ಸ್ವಲ್ಪ ಹಿನ್ನಡೆ ತರ್ತದೆ. ಬಟ್ ಅಫ್ಕೋರ್ಸ್ ಕೊನೆಯ ಭಾಗದಲ್ಲಿ ಉತ್ತಮತೆಯನ್ನು ಕೊಡುತ್ತೆ. ಇದೇ ತತ್ವ ನಡೀತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತಾ ಇದೆ. ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ, ಮಕರ ರಾಶಿಯವರಿಗೆ ಕೇವಲ ತಮ್ಮ ಕಮ್ಯುನಿಕೇಷನ್ ಉತ್ತಮವಾಗಿಟ್ಕೊಂಡ್ರೆ ಈ ದಿನ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರುತ್ತೆ. ಕೇವಲ ನಿಮ್ಮ ಮಾತುಗಾರಿಕೆಯಿಂದ ಒಳ್ಳೆಯ ಸಂಪಾದನೆಯನ್ನು ಮಾಡ್ಬೋದು. ಸಣ್ಣ ಪ್ರಯಾಣಗಳು ಬರ್ತದೆ. ಆ ಕೆಲವೊಂದು ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸುತ್ತೆ. ಸಹೋದರ ಸಹೋದರಿಯ ನಡುವೆ ಕೆಲವೊಂದು ಬಾಂಧವ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಇನ್ನೇನು ಕೇಸ್ ಇತ್ಯರ್ಥವಾಯಿತು, ಮಾತುಕತೆ ಕೂತ್ಕೊಳ್ತೀವಿ ಇವತ್ತಿದ್ದಾಗ ಸ್ವಲ್ಪ ವಿಳಂಬತೆಯನ್ನು ತೋರಿಸುತ್ತೆ. ಮಾತುಕತೆಗಳದ್ದು ಉತ್ತಮದಲ್ಲ. ಮಕರ ರಾಶಿಯವರು ಸ್ವಲ್ಪ ಅದನ್ನು ಮುಂದೆ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕುಂಭರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಇದ್ದಕ್ಕಿದ್ದಾಗಿ ಖರ್ಚುಗಳು ತರುತ್ತೆ. ಸ್ನೇಹಿತರು ಸ್ವಲ್ಪ ಮೋಸ ಮಾಡ್ತಕ್ಕಂಥ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ಕೆಲವೊಂದು ಬಾರಿ ನಿಮಗೆ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನೀವು ಕೂಡ ಅಪ್ಪಿತಪ್ಪಿನೂ ಕೂಡ ಕೆಲವೊಂದು ವಾಗ್ದಾನಗಳು, ಮಾತುಗಳನ್ನು ಕೊಡಲಿಕ್ಕೆ ಹೋಗ್ಬೇಡಿ. ಆ ಥರದ ಸಿಚುವೇಶನ್ ಕುಂಭರಾಶಿಯವರಿಗೆ ಬಂತು ಅಂದ ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಸುಮ್ಮನೆ ಅನ್ನೆಸಸರಿಯಾಗಿ ಭಾವನೆಗಳಿಗೆ ಹೊಂದಿಕೊಂಡು ಮಾತು ಕೊಡಬೇಡಿ. ಅದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರ್ತದೆ. ಅದರ ಬಗ್ಗೆ ಕಾಳಜಿ ವಹಿಸ್ಕೊಂಡ್ರೆ ಉತ್ತಮ. ಮೀನರಾಶಿಯ ಫಲಾಫಲ ಮೀನರಾಶಿಯವ್ರಿಗೆ ನೋಡಿ, ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಇರುತ್ತೆ. ಮತ್ತು ಹಣಕಾಸು ಅಷ್ಟೇ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ. ನೆಮ್ಮದಿ ಕಡಿಮೆ, ಅಯ್ಯೋ ಏನೋ ಮಾಡಬೇಕಾಗಿತ್ತು ಕೆಲಸ ಅದಾಗಲಿಲ್ಲ, ಇದೊಂದು ಭಾವನೆಗಳಲ್ಲಿ ಸೇರ್ಕೊಂಡ್ಬಿಡುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮತೆ ಇರತಕ್ಕಂಥದ್ದಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಿರ್ತಕ್ಕಂಥದ್ದು ಇರ್ತದೆ. ಅದನ್ನು ಹೊರತುಪಡಿಸಿದರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಕಷ್ಟಗಳು ಬಂದರೂ ಶಕ್ತಿಯುತವಾಗಿ ತಡಿಬೇಕು. ನಿಂದನೆಗಳು ದೂರ ಆಗಬೇಕು. ಶನಿಯಿಂದ ಬರ್ತಕ್ಕಂಥ ನಾನಾ ರೀತಿಯಾದ ಸಮಸ್ಯೆಗಳು ದೂರ ಆಗಬೇಕು ಅಂದರೆ ಕೇವಲ ಗುಲಗಂಜಿ 10 ಗುಲಗಂಜಿಯನ್ನು ತಗೊಳ್ಳಿ. ನೀವು ಅದನ್ನು ಹಲವಾರು ದಿನಗಳ ಕಾಲ ಒಂದು ಬಾಕ್ಸಲ್ಲೋ ಏನರನ್ನ ಕಟ್ಟಿಡಿ. ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಕೆಂಪು ಗುಲಗಂಜಿ ಪೂರ್ತಿ ಬ್ಲ್ಯಾಕ್ ಆಗುತ್ತೆ.
ಅದನ್ನು ಕೈಲಿಡ್ಕೊಂಡು 108 ಬಾರಿ ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ಹೇಳಿ ನೀರಲ್ಲಿ ವಿಸರ್ಜನೆಯನ್ನು ಮಾಡಿ. ಇದನ್ನು ಆಗಿಂದಾಗೆ ಪುನರಾವರ್ತನೆಯನ್ನು ಮಾಡಿದ್ರೆ ಖಂಡಿತ ಸಮಸ್ಯೆಗಳಿಗೆ ಒಂದು ರಾಮಬಾಣವಾಗಿ ಕೆಲಸ ಆಗುತ್ತೆ. ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.